ವೆಲ್ಕಮ್ ಬ್ಯಾಕ್. ದೇವೇಗೌಡರ ರಾಜಕೀಯ ಜೀವನದ ಬಗ್ಗೆ ಹೇಳ್ತಾ ಇದ್ರೆ ದಿನಗಳು ಸಾಕಾಗಲ್ಲ. ಅಷ್ಟೊಂದು ಸಾಧನೆಯನ್ನು 60 ವರ್ಷ 1962ರಿಂದ ಶುರುವಾಗಿ ಇಲ್ಲಿ ತನಕ ಮುಂದಿನ 6 ನಿಮಿಷಗಳಲ್ಲಿ ಕೆಲವು ಪ್ರಮುಖ ಘಟ್ಟಗಳು ಅವರ ಸಂದರ್ಭದಲ್ಲಿ ಆಗಿರೋದನ್ನು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ ನೋಡಿ. ಎಚ್.ಡಿ. ದೇವೇಗೌಡರ ಇತಿಹಾಸ ಬಲು ಚೆಂದದ್ದು. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ 1933ರ ಮೇ 18ರಂದು ಜನಿಸಿದ ದೇವೇಗೌಡರು ಎಂಜಿನಿಯರ್ ಆಗಿದ್ರು. 20ನೇ ವಯಸ್ಸಿನಲ್ಲೇ ರಾಜಕೀಯ ಪಕ್ಷದೊಂದಿಗೆ ನಂಟು ಬೆಳೆಸಿದ್ರು. 1953ರಿಂದ 1962ರವರೆಗೂ ಕಾಂಗ್ರೆಸ್ ಸದಸ್ಯರಾಗಿ, ಸಹಕಾರ ಸಂಘ, ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿ ಜನರ ಸೇವೆ, ಹೋರಾಟಗಳಲ್ಲಿ ತೊಡಗಿಸಿಕೊಂಡಿದ್ರು. ರಲ್ಲಿ ವಿಧಾನಸಭೆಗೆ ಸ್ಪರ್ಧಿಸಲು ದೇವೇಗೌಡರು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದರೆ ಕೈಪಡೆ ಟಿಕೆಟ್ ಸಿಗದಿದ್ದಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಅಷ್ಟರಲ್ಲಾಗಲೇ 10 ವರ್ಷ ಕಾಲ ಹೊಳೆನರಸೀಪುರ ಕ್ಷೇತ್ರದ ಜನರ ಸಮಸ್ಯೆಗಳು, ನೋವು ನಲಿವುಗಳಲ್ಲಿ ಭಾಗಿಯಾಗಿ ಗುರುತಿಸಿಕೊಂಡಿದ್ದ ಯುವಕ ದೇವೇಗೌಡ 29 ವರ್ಷ ವಯಸ್ಸಿನಲ್ಲೇ ಮೊದಲ ಬಾರಿಗೆ ಶಾಸಕನಾಗಿ ಆಯ್ಕೆಯಾದ್ರು. 1967, 1972, 1978ರಲ್ಲಿ ಹೊಳೆನರಸೀಪುರ ಕ್ಷೇತ್ರದಿಂದ ಸತತವಾಗಿ ಗೆದ್ದು ವಿಧಾನಸಭೆಗೆ ಆಯ್ಕೆಯಾದ್ರು ಗೌಡ್ರು. ವಿಧಾನಸಭೆಯಲ್ಲಿ ಪರಿಣಾಮಕಾರಿ ಭಾಷಣಕಾರರಾಗಿಯೂ ಗುರುತಿಸಿಕೊಂಡ್ರು. ಇದೇ ಕಾರಣಕ್ಕೆ ಕೇವಲ 39ನೇ ವಯಸ್ಸಿನಲ್ಲೇ 1972ರ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ್ರು. ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾದಾಗ 10 ತಿಂಗಳು ಸೆರೆಮನೆ ವಾಸಕ್ಕೆ ಒಳಗಾಗಿದ್ರು. 1969ರಲ್ಲಿ ನಿಜಲಿಂಗಪ್ಪನವರ ಸಂಸ್ಥಾ ಕಾಂಗ್ರೆಸ್ನಲ್ಲಿ ದೇವೇಗೌಡರು ಉಳಿದಿದ್ರು. 1977ರಲ್ಲಿ ಸಂಸ್ಥಾ ಕಾಂಗ್ರೆಸ್ ಆಗ ತಾನೇ ಉದಯವಾದ ಜನತಾ ಪಕ್ಷದಲ್ಲಿ ವಿಲೀನವಾಯಿತು. 1983ರಲ್ಲಿ ಜನತಾ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತ್ತು. ಪಕ್ಷದ ಗೆಲುವಿಗಾಗಿ ಶ್ರಮಿಸಿದ್ದ ದೇವೇಗೌಡರು ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಲೋಕೋಪಯೋಗಿ ಮತ್ತು ನೀರಾವರಿ ಸಚಿವರಾದರು. ಸತತ 6 ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ದ ದೇವೇಗೌಡರು 1989ರಲ್ಲಿ ಜನತಾ ಪಕ್ಷದಿಂದ ಸ್ಪರ್ಧಿಸಿ ಮೊದಲ ಬಾರಿಗೆ ಸೋಲು ಕಂಡ್ರು. ಅಂದು ದೇವೇಗೌಡರನ್ನ ಸೋಲಿಸಿದ್ದು ಬೇರ್ಯಾರೂ ಅಲ್ಲ, ಇಂದಿನ ಹಾಸನ ಸಂಸದ ಶ್ರೇಯಸ್ ಪಟೇಲ್ ತಾತ ಜಿ. ಪುಟ್ಟಸ್ವಾಮಿ ಗೌಡ. ಸೋಲಿನಿಂದ ಕಂಗೆಡದ ದೇವೇಗೌಡರು 1991ರಲ್ಲಿ ಹಾಸನದಿಂದ ಲೋಕಸಭೆಗೆ ಸ್ಪರ್ಧಿಸಿ ಗೆದ್ರು. ಆಗ್ಲೇ ಸಮಾಜವಾದಿ ಜನತಾದಳ ರೂಪುಗೊಂಡಿತ್ತು. 1993ರಲ್ಲಿ ರಾಮಕೃಷ್ಣ ಹೆಗಡೆ ಮತ್ತು ದೇವೇಗೌಡರು ಭಿನ್ನಾಭಿಪ್ರಾಯ ಬಿಟ್ಟು ಒಗ್ಗೂಡಿದ್ರು. ಸಮಾಜವಾದಿ ಜನತಾದಳ ಕೂಡ ಜನತಾ ಪಕ್ಷದಲ್ಲಿ ವಿಲೀನವಾಯಿತು. 1993ರಲ್ಲಿ ಜನತಾದಳ ರಾಜ್ಯಾಧ್ಯಕ್ಷರಾದ ದೇವೇಗೌಡರು ಪಕ್ಷದ ಬಲ ಹೆಚ್ಚಿಸಲು ಯತ್ನಿಸಿದ್ರು. ರಾಜ್ಯದ ಹಲವು ಭಾಗಗಳಲ್ಲಿ ಪ್ರವಾಸ ಮಾಡಿದ್ರು. ಅದರ ಫಲವಾಗಿ 1994ರಲ್ಲಿ ಪಕ್ಷಕ್ಕೆ ಬಹುಮತ ಸಿಕ್ಕಿತು. ದೇವೇಗೌಡ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ್ರು. ಆ ಚುನಾವಣೆಯಲ್ಲಿ ರಾಮನಗರದಿಂದ ಸ್ಪರ್ಧಿಸಿ ಗೌಡ್ರು ಭರ್ಜರಿ ಗೆಲುವು ಪಡೆದಿದ್ರು. ಅವರ ಅಧಿಕಾರಾವಧಿಯಲ್ಲಿ ಹುಬ್ಬಳ್ಳಿಯ ಈದ್ಗಾ ಮೈದಾನದ ಸಮಸ್ಯೆಯನ್ನ ಬಗೆಹರಿಸಿದ್ರು ಹಾಗೂ ಹಲವು ನೀರಾವರಿ ಯೋಜನೆಗಳಿಗೆ ಪುನಶ್ಚೇತನ ನೀಡಿದ್ರು. ಮುಖ್ಯಮಂತ್ರಿಯಾಗಿದ್ದಾಗ ಸಿಂಗಾಪುರ, ಸ್ವಿಟ್ಜರ್ಲೆಂಡ್ ಸೇರಿದಂತೆ ಹಲವು ರಾಷ್ಟ್ರಗಳಿಗೆ ಪ್ರವಾಸ ಮಾಡಿ ವಿದೇಶಿ ಬಂಡವಾಳ ತರುವಲ್ಲಿ ಯಶಸ್ವಿಯಾದ್ರು. 1996ರ ಲೋಕಸಭಾ ಚುನಾವಣೆಯಲ್ಲಿ ಸರ್ಕಾರ ರಚನೆಗೆ ಯಾವುದೇ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಸಿಗಲಿಲ್ಲ. ಬಿಜೆಪಿ ಕಾಂಗ್ರೆಸ್ಸೇತರವಾದ ಪ್ರಾದೇಶಿಕ ಪಕ್ಷಗಳ ಬೆಂಬಲದೊಂದಿಗೆ ತೃತೀಯ ರಂಗ ರಚನೆಯಾಗಿತ್ತು. ಜನತಾ
ಪಕ್ಷದಿಂದ 16 ಜನರನ್ನ ಗೆಲ್ಲಿಸಿದ್ದ ದೇವೇಗೌಡರು ಅನಿರೀಕ್ಷಿತವಾಗಿ ಪ್ರಧಾನಿ ಹುದ್ದೆ ಏರಿದ್ರು. ಇದರಿಂದಾಗಿ 18 ತಿಂಗಳಲ್ಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು. ಜೂನ್ 1, 1996ರಿಂದ ಏಪ್ರಿಲ್ 21, 1997ರವರೆಗೂ 10 ತಿಂಗಳು ಪ್ರಧಾನಿಯಾಗಿದ್ರು. 1998ರಲ್ಲಿ ಹಾಸನದಿಂದ ಮತ್ತೆ ಲೋಕಸಭೆಗೆ ಆಯ್ಕೆಯಾದ್ರು. ಅಷ್ಟರಲ್ಲಿ ಜನತಾದಳದಲ್ಲಿ ಮತ್ತೆ ಒಡಕುಂಟಾಯಿತು. ದೇವೇಗೌಡರು 1999ರಲ್ಲಿ ಜೆಡಿಎಸ್ನ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾದ್ರು. ಅಂದಿನಿಂದಲೂ ಜನತಾದಳ ಪಕ್ಷ ಗೌಡ್ರ ಅಡಿಯಲ್ಲೇ ಇದೆ. ಚುನಾವಣೆ ಅವಧಿ, ರೈತರ ವಿಚಾರಗಳು ಸೇರಿದಂತೆ ಜನರನ್ನ ಉದ್ದೇಶಿಸಿ ಮಾತನಾಡುವಾಗ ಹಲವು ಸಂದರ್ಭಗಳಲ್ಲಿ ಗೌಡರು ಕಣ್ಣೀರಿಟ್ಟ ಪ್ರಸಂಗಗಳು ನಡೆದಿವೆ. ನಿತ್ಯ ವ್ಯಾಯಾಮ, ದೇವಸ್ಥಾನಗಳಿಗೆ ಭೇಟಿ ಅವರ ಬದುಕಿನ ಭಾಗವಾಗಿದೆ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್. ವೆಲ್ಕಮ್ ಬ್ಯಾಕ್. ದೇವೇಗೌಡರ ರಾಜಕೀಯ ಜೀವನದ ಬಗ್ಗೆ ಹೇಳ್ತಾ ಇದ್ರೆ ದಿನಗಳು ಸಾಕಾಗಲ್ಲ. ಅಷ್ಟೊಂದು ಸಾಧನೆಯನ್ನು 60 ವರ್ಷ 1962ರಿಂದ ಶುರುವಾಗಿ ಇಲ್ಲಿ ತನಕ ಮುಂದಿನ 6 ನಿಮಿಷಗಳಲ್ಲಿ ಕೆಲವು ಪ್ರಮುಖ ಘಟ್ಟಗಳು ಅವರ ಸಂದರ್ಭದಲ್ಲಿ ಆಗಿರೋದನ್ನು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನೋಡಿ. ಎಚ್.ಡಿ. ದೇವೇಗೌಡರ ಇತಿಹಾಸ ಬಲು ಚೆಂದದ್ದು. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ 1933ರ ಮೇ 18ರಂದು ಜನಿಸಿದ ದೇವೇಗೌಡರು ಎಂಜಿನಿಯರ್ ಆಗಿದ್ರು. 20ನೇ ವಯಸ್ಸಿನಲ್ಲೇ ರಾಜಕೀಯ ಪಕ್ಷದೊಂದಿಗೆ ನಂಟು ಬೆಳೆಸಿದ್ರು. 1953ರಿಂದ 1962ರವರೆಗೂ ಕಾಂಗ್ರೆಸ್ ಸದಸ್ಯರಾಗಿ, ಸಹಕಾರ ಸಂಘ, ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿ ಜನರ ಸೇವೆ, ಹೋರಾಟಗಳಲ್ಲಿ ತೊಡಗಿಸಿಕೊಂಡಿದ್ರು. ರಲ್ಲಿ ವಿಧಾನಸಭೆಗೆ ಸ್ಪರ್ಧಿಸಲು ದೇವೇಗೌಡರು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದರೆ ಕೈಪಡೆ ಟಿಕೆಟ್ ಸಿಗದಿದ್ದಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಅಷ್ಟರಲ್ಲಾಗಲೇ 10 ವರ್ಷ ಕಾಲ ಹೊಳೆನರಸೀಪುರ ಕ್ಷೇತ್ರದ ಜನರ ಸಮಸ್ಯೆಗಳು, ನೋವು, ನಲಿವುಗಳಲ್ಲಿ ಭಾಗಿಯಾಗಿ ಗುರುತಿಸಿಕೊಂಡಿದ್ದ ಯುವಕ ದೇವೇಗೌಡ 29 ವರ್ಷ ವಯಸ್ಸಿನಲ್ಲೇ ಮೊದಲ ಬಾರಿಗೆ ಶಾಸಕನಾಗಿ ಆಯ್ಕೆಯಾದ್ರು. 1967, 1972, 1978ರಲ್ಲಿ ಹೊಳೆನರಸೀಪುರ ಕ್ಷೇತ್ರದಿಂದ ಸತತವಾಗಿ ಗೆದ್ದು ವಿಧಾನಸಭೆಗೆ ಆಯ್ಕೆಯಾದ್ರು ಗೌಡ್ರು. ವಿಧಾನಸಭೆಯಲ್ಲಿ ಪರಿಣಾಮಕಾರಿ ಭಾಷಣಕಾರರಾಗಿಯೂ ಗುರುತಿಸಿಕೊಂಡ್ರು. ಇದೇ ಕಾರಣಕ್ಕೆ ಕೇವಲ 39ನೇ ವಯಸ್ಸಿನಲ್ಲೇ 1972ರ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ್ರು. ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾದಾಗ 10 ತಿಂಗಳು ಸೆರೆಮನೆ ವಾಸಕ್ಕೆ ಒಳಗಾಗಿದ್ರು. 1969ರಲ್ಲಿ ನಿಜಲಿಂಗಪ್ಪನವರ ಸಂಸ್ಥಾ ಕಾಂಗ್ರೆಸ್ನಲ್ಲಿ ದೇವೇಗೌಡರು ಉಳಿದಿದ್ರು. 1977ರಲ್ಲಿ ಸಂಸ್ಥಾ ಕಾಂಗ್ರೆಸ್ ಆಗ ತಾನೇ ಉದಯವಾದ ಜನತಾ ಪಕ್ಷದಲ್ಲಿ ವಿಲೀನವಾಯಿತು. 1983ರಲ್ಲಿ ಜನತಾ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತ್ತು. ಪಕ್ಷದ ಗೆಲುವಿಗಾಗಿ ಶ್ರಮಿಸಿದ್ದ ದೇವೇಗೌಡರು ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಲೋಕೋಪಯೋಗಿ ಮತ್ತು ನೀರಾವರಿ ಸಚಿವರಾದರು. ಸತತ 6 ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ದ ದೇವೇಗೌಡರು 1989ರಲ್ಲಿ ಜನತಾ ಪಕ್ಷದಿಂದ ಸ್ಪರ್ಧಿಸಿ ಮೊದಲ ಬಾರಿಗೆ ಸೋಲು ಕಂಡ್ರು. ಅಂದು ದೇವೇಗೌಡರನ್ನ ಸೋಲಿಸಿದ್ದು ಬೇರ್ಯಾರೂ ಅಲ್ಲ, ಇಂದಿನ ಹಾಸನ ಸಂಸದ ಶ್ರೇಯಸ್ ಪಟೇಲ್ ತಾತ ಜಿ. ಪುಟ್ಟಸ್ವಾಮಿ ಗೌಡ. ಸೋಲಿನಿಂದ ಕಂಗೆಡದ ದೇವೇಗೌಡರು 1991ರಲ್ಲಿ ಹಾಸನದಿಂದ ಲೋಕಸಭೆಗೆ ಸ್ಪರ್ಧಿಸಿ ಗೆದ್ರು. ಆಗ್ಲೇ ಸಮಾಜವಾದಿ ಜನತಾದಳ ರೂಪುಗೊಂಡಿತ್ತು. 1993ರಲ್ಲಿ ರಾಮಕೃಷ್ಣ ಹೆಗಡೆ ಮತ್ತು ದೇವೇಗೌಡರು ಭಿನ್ನಾಭಿಪ್ರಾಯ ಬಿಟ್ಟು ಒಗ್ಗೂಡಿದ್ರು. ಸಮಾಜವಾದಿ ಜನತಾದಳ ಕೂಡ ಜನತಾ ಪಕ್ಷದಲ್ಲಿ ವಿಲೀನವಾಯಿತು.
1993ರಲ್ಲಿ ಜನತಾದಳ ರಾಜ್ಯಾಧ್ಯಕ್ಷರಾದ ದೇವೇಗೌಡರು ಪಕ್ಷದ ಬಲ ಹೆಚ್ಚಿಸಲು ಯತ್ನಿಸಿದ್ರು. ರಾಜ್ಯದ ಹಲವು ಭಾಗಗಳಲ್ಲಿ ಪ್ರವಾಸ ಮಾಡಿದ್ರು. ಅದರ ಫಲವಾಗಿ 1994ರಲ್ಲಿ ಪಕ್ಷಕ್ಕೆ ಬಹುಮತ ಸಿಕ್ಕಿತು. ದೇವೇಗೌಡ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ್ರು. ಆ ಚುನಾವಣೆಯಲ್ಲಿ ರಾಮನಗರದಿಂದ ಸ್ಪರ್ಧಿಸಿ ಗೌಡ್ರು ಭರ್ಜರಿ ಗೆಲುವು ಪಡೆದಿದ್ರು. ಅವರ ಅಧಿಕಾರಾವಧಿಯಲ್ಲಿ ಹುಬ್ಬಳ್ಳಿಯ ಈದ್ಗಾ ಮೈದಾನದ ಸಮಸ್ಯೆಯನ್ನ ಬಗೆಹರಿಸಿದ್ರು ಹಾಗೂ ಹಲವು ನೀರಾವರಿ ಯೋಜನೆಗಳಿಗೆ ಪುನಶ್ಚೇತನ ನೀಡಿದ್ರು. ಮುಖ್ಯಮಂತ್ರಿಯಾಗಿದ್ದಾಗ ಸಿಂಗಾಪುರ, ಸ್ವಿಟ್ಜರ್ಲೆಂಡ್ ಸೇರಿದಂತೆ ಹಲವು ರಾಷ್ಟ್ರಗಳಿಗೆ ಪ್ರವಾಸ ಮಾಡಿ ವಿದೇಶಿ ಬಂಡವಾಳ ತರುವಲ್ಲಿ ಯಶಸ್ವಿಯಾದ್ರು. 1996ರ ಲೋಕಸಭಾ ಚುನಾವಣೆಯಲ್ಲಿ ಸರ್ಕಾರ ರಚನೆಗೆ ಯಾವುದೇ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಸಿಗಲಿಲ್ಲ. ಬಿಜೆಪಿ, ಕಾಂಗ್ರೆಸ್ಸೇತರವಾದ ಪ್ರಾದೇಶಿಕ ಪಕ್ಷಗಳ ಬೆಂಬಲದೊಂದಿಗೆ ತೃತೀಯ ರಂಗ ರಚನೆಯಾಗಿತ್ತು. ಜನತಾ ಪಕ್ಷದಿಂದ 16 ಜನರನ್ನ ಗೆಲ್ಲಿಸಿದ್ದ ದೇವೇಗೌಡರು ಅನಿರೀಕ್ಷಿತವಾಗಿ ಪ್ರಧಾನಿ ಹುದ್ದೆ ಏರಿದ್ರು. ಇದರಿಂದಾಗಿ 18 ತಿಂಗಳಲ್ಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು. ಜೂನ್ 1, 1996ರಿಂದ ಏಪ್ರಿಲ್ 21, 1997ರವರೆಗೂ 10 ತಿಂಗಳು ಪ್ರಧಾನಿಯಾಗಿದ್ರು. 1998ರಲ್ಲಿ ಹಾಸನದಿಂದ ಮತ್ತೆ ಲೋಕಸಭೆಗೆ ಆಯ್ಕೆಯಾದ್ರು. ಅಷ್ಟರಲ್ಲಿ ಜನತಾದಳದಲ್ಲಿ ಮತ್ತೆ ಒಡಕುಂಟಾಯಿತು. ದೇವೇಗೌಡರು 1999ರಲ್ಲಿ ಜೆಡಿಎಸ್ನ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾದ್ರು. ಅಂದಿನಿಂದಲೂ ಜನತಾದಳ ಪಕ್ಷ ಗೌಡ್ರ ಅಡಿಯಲ್ಲೇ ಇದೆ. ಚುನಾವಣೆ ಅವಧಿ, ರೈತರ ವಿಚಾರಗಳು ಸೇರಿದಂತೆ ಜನರನ್ನ ಉದ್ದೇಶಿಸಿ ಮಾತನಾಡುವಾಗ ಹಲವು ಸಂದರ್ಭಗಳಲ್ಲಿ ಗೌಡರು ಕಣ್ಣೀರಿಟ್ಟ ಪ್ರಸಂಗಗಳು ನಡೆದಿವೆ. ನಿತ್ಯ ವ್ಯಾಯಾಮ, ದೇವಸ್ಥಾನಗಳಿಗೆ ಭೇಟಿ ಅವರ ಬದುಕಿನ ಭಾಗವಾಗಿದೆ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.